ಪತ್ರೊಡೆ ಎಲೆ ಕೊಯ್ಲಿಕ್ಕೆ ಬಂದಿದೆ. ಇಬ್ಬರಿಗೋಸ್ಕರ ಕಾಯ್ತಾ ಇದ್ದೀನಿ. ಪತ್ರೊಡೆ ಎಲೆ ಈಗ ಈ ಫಾರೆಸ್ಟಿಂದ ಹುಡುಕ್ಬೇಕಷ್ಟೆ. ಜೋರು ಮಳೆ ಬರ್ತಾ ಉಂಟು. ಮಳೆ ಕೂಡ ಬರಲಿಕ್ಕೆ ಆಗಿದೆ. ಮೋಡ ಸಿಕ್ಕಾಪಟ್ಟೆ ಉಂಟು. ಈ ಇಬ್ಬರು ಬರಲಿಕ್ಕೆ ಹೇಳಿ ಇನ್ನೂ ಕೂಡ ಬರಲಿಲ್ಲ ಅಂತ. ಎಲ್ಲಿ ಹೋಗಿದ್ರೆ ಗೊತ್ತಿಲ್ಲ. ನೋಡ ಒಂದು ಸ್ವಲ್ಪ ಹೊತ್ತು ಕಾಯುವ. ಮತ್ತು ಫಾರೆಸ್ಟ್ ಒಳಗೆ ಹೋಗಬೇಕು. ಮರದಲ್ಲಿ ಕೆಸುವಿನ ಎಲೆ ಇರ್ತದೆ. ಆಮೇಲೆ ಹುಡುಕಿ ತೆಗಿಬೇಕು ಅದನ್ನು. ಅದೊಂದು ಸಾಹಸವೇ. ಯಾಕಂತ ಹೇಳಿದ್ರೆ ಎಂತಂತೇಳಿದ್ರೆ ಈ ಕಾಯರ ಮರ ಉಂಟಲ್ಲ, ಅದರಲ್ಲಿರುವ ಕೆಸುವಿನ ಎಲೆ ತುಂಬ ಮದ್ದಿನಾಂಶ ಕೂಡಿರ್ತದೆ. ಸೊ ಈ ತಿಂಗಳಲ್ಲಿ ಅದನ್ನು ತಿಂದರೆ ಒಳ್ಳೆ ಏನು ಮದ್ದು, ಕೆಲವು ಪ್ರಾಬ್ಲಮ್ಸ್ಗಳಿಗೆಲ್ಲ ಅದು ರಾಮಬಾಣ ಆಗ್ತದೆ. ಹಾಗೆ ಈಗ ಏನು ಮಡಿಕೇರಿ ಆ ಸೈಡ್ ಹೋದರೆ ಏನಂತ ಏನೋ ಒಂದು ಮಾಡ್ತಾರೆ, ಮಧುಬಾನ ಅದನ್ನು ಮಾಡ್ತಾರೆ. ಸೊ ಇಲ್ಲಿ ಏನಂತ ಹೇಳಿದ್ರೆ ಕೆಸುವಿನ ಎಲೆ, ಕಾಯರ ಮರ ಅಂತೇಳಿದ್ರೆ ಒಂಥರ, ನಾನು ಮತ್ತೆ ತೋರಿಸ್ತೇನೆ ಮರ ಸಿಕ್ಕಿದೆ. ಸೊ ಅದರಲ್ಲೆಲ್ಲ ಇರ್ತದೆ, ಅದರಲ್ಲಿರುವಂಥ ಇದು ತುಂಬ ಮದ್ದಿನಾಂಶ ಜಾಸ್ತಿ ಇರ್ತದೆ ಅಂತ. ಓಕೆ, ನೋಡ ಸ್ವಲ್ಪ ವೆಯ್ಟ್ ಮಾಡಬೇಕೀಗ. ಅವ್ರು ಬರಬೇಕಷ್ಟೇ. ಬಂದಮೇಲೆ ಏನು ಅಂತ ನೋಡುವ, ಡಿಸೈಡ್ ಮಾಡುವ ಹೋಗೋದಾ ಬೇಡವಾ ಅಂತ. ಸೊ ಮರ ಹತ್ತಲಿಕ್ಕೆ ನಾನೇ ಆಗಬೇಕಷ್ಟೇ, ಅವರಿಬ್ಬರಿಗೂ ಆಗೋದಿಲ್ಲ. ದೊಡ್ಡ ಜೀವ. ಫುಲ್ಲು ಮೋಡ ಬಂದು ಹೋಗಿದೆ. ಹಾಗೆ ಇದು ನಮ್ಮ ಊರಿನ ಬಸ್ ಸ್ಟ್ಯಾಂಡು, ನೀಲಗಿರಿ ಬಸ್ ಸ್ಟ್ಯಾಂಡ್. ಆ್ಯಕ್ಚುಲಿ ಎಂತ ಅಂತ ಹೇಳಿದರೆ ನೀಲಗಿರಿ ಇತ್ತು ಮೊದಲು. ಇದು ನೀಲಗಿರಿ ನೋಡಿ, ಇದೆಲ್ಲ ನೀಲಗಿರಿ ಇತ್ತು. ಅದನ್ನೀಗ ಕಡ್ದು ಏನು ಕ್ಯಾಶ್ದು ಗಿಡ ಹಾಕಿದ್ದಾರೆ. ಹಾಗೆ ನೋಡಿ, ಇದು ಕಾರಕಾಯಿ. ನೋಡು, ಕಾರಕಾಯಿ ನಾವು ಫಸ್ಟಿಗೆ ತಿನ್ನಬೇಕು. ಕಾರಕಾಯಿ ಅಂತೇಳಿದರೆ ಅದು ಮೊದಲೆಲ್ಲ ನಾವು ತಿಂತಾ ಇದ್ವಿ. ಸೊ ಇದು ಕಾರಕಾಯಿ. ಇದನ್ನು ಬಾಯಿಗೆ ಹಾಕಿ ತಿನ್ನಬೇಕು. ಅದಂತ ಅಂತೇಳಿದರೆ ನಿಮಗೆ ಕಾಯರ ಮರ ಅಂತೇಳಿದರೆ ಇದೆ ನೋಡಿ, ಇದು ಕಾಯರ ಮರ. ಇದರಲ್ಲಿ ಮದ್ದಿನಾಂಶ ಜಾಸ್ತಿ ಇರ್ತದಂತೆ. ಅಲ್ಲಿ ಮೇಲೆ ಉಂಟು. ನಾನು ಮತ್ತೆ ಈಗ ಹಾಕ್ತೇನೆ. ಈಗ ಮೊಬೈಲೆಲ್ಲ ಇವರ ಹತ್ರ ಕೊಡ್ತೇನೆ. ಈಗ ನೋಡಿ, ಇದು ಪತ್ರೊಡೆ ಎಲೆ. ಸೊ ಕಾಯರ ಮರ ಅಂತೇಳಿದರೆ ಇದೆ. ಇದರಿಂದ ನಾವು ಕೊಯ್ದು ತಗೊಂಡೋದ್ರೆ ಒಳ್ಳೆಯ ಮದ್ದಿನಾಂಶ ಇರ್ತದೆ. ಓಕೆ, ಬಾಯ್ ಬಾಯ್. ಈಗ ಮಳೆ ಬರಲಿಕ್ಕೆ ಮುಂಚೆ ನಾವು ಕೊಯ್ದಾಗಬೇಕು. ಅವರು ಕೆಳಗಿದ್ದಾರೆ. ಈಗ ಒಂದು ಮರ ಆಯಿತು, ಇನ್ನೊಂದು ಗೋಳಿ ಮರದಲ್ಲಿ ಉಂಟು. ಸೊ ಅವರು ಕೊಕ್ಕೆ ಕಡಿತಾ ಇದ್ದಾರೆ. ಆಯಿತು, ಕೊಕ್ಕೆ ಕಡಿತಾ ಇದ್ದಾರೆ. ಇಷ್ಟು ದೊಡ್ಡ ಮರಕ್ಕೆ ಈಗ ಹತ್ತಬೇಕು. ಇದರಲ್ಲಿ ತುದಿ ಎಲ್ಲಿ ಉಂಟು, ಎಲ್ಲಿ ಅಂತ ಹೇಳಿದರೆ ಇಲ್ಲಿ ಉಂಟು. ಈಗೆಲ್ಲ ಇಲ್ಲಿ ಕೊಕ್ಕೆ ನೋಡಿದರೆ, ಕೊಕ್ಕೆ ದೊಡ್ಡ ಆಣೆಯನ್ನು ಹಾಕಿ ಯಾವ್ಯಾವ ಎಲ್ಲೇ ಅದೊಂದು ಎಕ್ಸ್ಪೀರಿಯನ್ಸ್ ಆದಿಪ್ಪುಣಗ ಇಂಚಪುರ ಮಾಡ್ತಾರಂಡ ಹೋಗ ಎಲ್ಲ ಮಂಡೆಗಳು ಜಾಲಿ ಇತ್ತ. ಸೊ ಹುಡುಕಿ ಉಂಟಲ್ಲ, ಒಂದು ದೊಡ್ಡ ಕಾಡಿಗೆ ಬಂದಿದೆ. ಈಗ ಫುಲ್ಲು ಕತ್ಲಾಗಿದೆ. ಹಾಂ, ಕಾಡು ಹೇಳಿದರೆ ಕಾಡು ಐಟೆ ಹೋಯ್. ಸೊ ಇಲ್ಲಿ ಕಾಡು ಕೋಣದ ಹಾವಳಿ ದಾರಿ ಎಲ್ಲ ಉಂಟು. ಇದು ಸೊ ಮನಸ್ಸಿಗೆ ಸ್ವಲ್ಪ ಪುಕ ಪುಕ ಆಗ್ತಾ ಉಂಟು. ಹಾಂ, ಇದು ಆ್ಯಕ್ಚುಲಿ ದಾರಿ ಕಾಡು ಕೋಣದು. ಪಿರಾಡ್ತು ಬರ್ತದೆ ಡಿಮ್ಮದು ಏನಂದೆ. ಸೊ ಈಗ ದನ ಎಲ್ಲ ಇಲ್ಲಿ ತುಂಬ ಕಮ್ಮಿಯಾಗಿದೆ. ಸೊ ಹೆಜ್ಜೆ ನೋಡುವಾಗ ದೊಡ್ಡ ದೊಡ್ಡ ಹೆಜ್ಜೆ ಕಾಣ್ತಾ ಉಂಟು.
ಕಾಡು ಕೋಣವು ಆಗಿರ್ಬೋದಲ್ಲ, ಉಂಟು. ನೋಡಿ, ಇದು ದೊಡ್ಡ ಹೆಜ್ಜೆ ನೋಡಿ, ಇದು ಕಾಡು ಕೋಣದಿ. ಯಾಕೆಂತ ಹೇಳಿದ್ರೆ ನಾವು ಹೆಜ್ಜೆ ಗುರುತಲ್ಲಿ ಅಂದಾಜು ಮಾಡ್ತೇವೆ, ಇದು ಹೀಗೆ ಅಂತೀವಿ. ನಾವು ಕಾಡು ಮನುಷ್ಯರು. ನೋಡಿ, ಹೀಗೆ ನುಗ್ಗಿಕೊಂಡೆಲ್ಲ ಹೋಗ್ಬೇಕು. ಇದು ಮುಳ್ಳಿನ ಗಿಡಗಳೆಲ್ಲ ಇಲ್ಲಿ ಸೈಡಲ್ಲಿ ಇರ್ತದೆ. ನೋಡಿ ಫುಲ್ ಬಲ್ಲೆಣೆ ಓಪನ್ ಅಲ್ಲಿ ಗಾಡಿ ಅಲ್ಲಿ ಪುಣತ ಪಿಲಿ ಬಂಜರ ಸೈಯಡಂಚಿ ನಾವು ಮುಳ್ಳಿಯ ವಾರಬಲ್ಲಿ ಬತ್ತು ತಾಂಡು ನಾಳೆ ಬಾಕಿ ಅವರಲ್ಲಿ 5 ಮುಕ್ಕಳನಾಗ ಎತ್ತೊಡು ನಿಂಬೆತ್ತೆ ಕೊಂಡತು ಒಂಜಿ ಬಲ್ಲೆ ಹಾಡ್ಪೇಣ ನನಗೆ ಡೌಟ್ ಆಯ್ತು ಪಾಸ್ ಆಫ್ ನೋಡಿ ಫುಲ್ ಬಲ್ಲೆನಿ ಮೂಳೆ ಓಲ ಪರ್ಲ ಜಾಗಿಜ್ಜ. ಸೊ ಇವರು ದಾರಿ ತೋರಿಸೋರು ಹಾಗೆ ಹೋಗುವ ಹೀಗೆ ಹೋಗುವ ಅಂತ ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ಹೋಗ್ಲಿಕ್ಕೆ ದಾರಿ ಇಲ್ಲ. ಆಯ್ತು ಓಡೇ ಹೋಗ್ನ ಅವಳ ಒಂದು ಅದ ಚೂರಿದ ಮುಳ್ಳು ಹಾಕಿದವ ಪಕ್ಕನ ಮುಳ್ಳು ಪೆತ್ತಲ ಉಂಟು ಪೆತ್ತಲ ಈಚು ದೂರ ಬರ್ಪಣೆ ಇದ್ದ ಆಯ್ತು ಪೋಯರ ಪುಣತ ಅವೇ ಸಾದಿ ದಾರಿ ಗೊತ್ತುಂಟ ಇಲ್ವ ಗೊತ್ತಿಲ್ಲ. ದಾರಿ ಇರೋದು ಹತ್ತಿರವೇ, ಆದರೂ ಕೆಲವೊಂದ್ಸಲ ನಮಗೆ ಕಣ್ಣು ಕತ್ತಲೆ ಆಗ್ತದೆ. ಪಿರ ರೌಂಡ್ ಹೊಡಿ ಹಾಕಿ ಸೊ ಫೈನಲಿ ಆಗಿ ನಾವು ರೀಚ್ ಆಗಿದ್ದೇವೆ. ದಾರಿ ಕೊನೆಗೂ ಸಿಕ್ಕಿದೆ. ಪತ್ರೊಡೆಯಲ್ಲೇ ಆಗ ಕೊಯ್ದದಿ, ಹಾಗಾಗಿ 1.5 ಗಂಟೆ ನಾವು ಹುಡುಕಿದ್ದೇವೆ ಈಗ ದಾರಿ ಇಲ್ಲದೆ. ಈಗ ನಿಮಗೆ ತೋರಿಸಿದ ಮಾತ್ರ 1 ನಿಮಿಷ ಮಾತ್ರ, ಅಲ್ಲಿ 1.5 ಗಂಟೆ ಪುಡ್ಡೇರಿ ಉಂಟಲ್ಲ ಅದು ಹಂಗಲ್ಲ. ಆಟ ಆಡೋ ಜಾಗದಲ್ಲಿ ಎಂತ ಉಂಟು ಅಲ್ಲಿ, ಅದು ನಾವು ವರ್ಲ್ಡ್ ಕಪ್ ಎಲ್ಲ ಆಡ್ತಾ ಇದ್ದದ್ದು ಅದೇ ಜಾಗದಲ್ಲಿ. ಅದಾಯ್ತಾ ಸೌಂಡ್ ಮಳೆ? ರೈನ್ ಕೋಟ್ ಬಾಡಂಕ. ಎಷ್ಟು ಸಿಕ್ಕಿದೆ ಅಂತ ತೋರಿಸ್ಬೇಕಂತೆ. ಸೊ ಎಷ್ಟು ಸಿಕ್ಕಿದೆ ಅಂತ ನಾನು ತೋರಿಸ್ತೇನೆ ಈಗ. ಅದಕ್ಕಿಂತ ಮುಂಚೆ ಒಂದು ಮಳೆ ಬರ್ತಾ ಉಂಟು. ಅಯ್ಯ ನೋಡಿ ಇಷ್ಟು ಸಿಕ್ಕಿದೆ ಈಗ. ಓಕೆ ಬಾಯ್ ಬಾಯ್. ಸೊ ಈಗ ಎಲ್ಲ ಹಿಟ್ಟೆಲ್ಲ ಆಗಿದೆ. ಪತ್ರೊಡೆ ಈ ಥರ ಮಡಚಿಡಬೇಕು, ಅಂದರೆ ಅಕ್ಕಿ ಮತ್ತು ಎಲೆಲ್ಲ ಹಾಕಿ ಕೊಯ್ದು ಹೀಗೆ ಮಡಚಿಡಬೇಕು. ಮಡಚಿಟ್ಟು ಸಣ್ಣ ಸಣ್ಣ ಪೀಸ್ ಮಾಡಬೇಕು ಹೀಗೆ. ಮತ್ತು ಮೆಥಡ್ ಆಮೇಲೆ ತೋರಿಸ್ತೀನಿ. ಸೊ ತುಂಬ ಹೊತ್ತಿಂದ ನಾವು ಕಾಯ್ತಾ ಇದ್ದೇವೆ. ಎಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಳೆ ಕೂಡ ಬರ್ತಾ ಉಂಟು ಲೈಟಾಗಿ. ಫೋನ್ ಮಾಡಿದರೆ ಫೋನ್ ತೆಗಿತಿಲ್ಲ. ವಾಟ್ ಟು ಡೂ? ನಮ್ಮೂರಿಗೆ ಗೌರ್ಮೆಂಟ್ ಬಸ್ ಬಂದಿದೆ, ಬರ್ತಾ ಉಂಟು. ಡಡಡಡ. ಓ ಪಿರೌಟ್ ಲಾರಿ ಉಂಟು. ಪುಗೆ ಬಿಡ್ತಾ ಉಂಟು, ಕಂಡಬಟ್ಟೆ ಪುಗೆ. ಸೊ ಟಾಟಾ ಮಾಡ್ತಾ ಬರ್ತಾ ಉಂಟು, ಏನು ಅದು ಟಾಟಾ ಮಾಡ್ತಾ ಬರ್ತಾ ಉಂಟು. ಇಲ್ಲಿ ಯಾರೋ ಇಳಿತಾ ಇದ್ದಾರೆ. ಸೊ ಇಳೀಲಿ, ತೊಂದರೆ ಇಲ್ಲ. ಹಾಗಾಗಿ ನೆಕ್ಸ್ಟ್ ಏನಂತ ನೋಡುವ. ನಮ್ಮ ಹುಡುಗ ಬರಲಿ. ಸೊ ಅಲ್ಲಿ ಲೇಡೀಸ್ ಇಳಿದು ಹೋದ್ರು. ಸೊ ಹಾಗಾಗಿ ವೀಡಿಯೋ ಕಟ್ ಮಾಡಬೇಕಾಗಿದೆ. ಸುಮ್ಮನೆ ಮತ್ತು ಅವರ ಫೋಟೋಸು ವೀಡಿಯೋಸ್ ಎಲ್ಲ ಹಾಕಿ ನಾವು ಯಾಕೆ ತೊಂದರೆ ಕೊಡೋದು? ಸೊ ಬೇಡ ನಮಗೆ. ಪಾರ್ಟ್ನರ್ ಭಾಳ ಮುಂದೆ ಹೋಗ್ತಾ ಇದ್ದಾರೆ. ಕಾದು ಅರ್ಧ ಗಂಟೆ ಆಯಿತು, ಬರಲೇ ಇಲ್ಲ. ಇಲ್ಲದಿಂದ ಅಂಜಾರಕ್ಕೆ ಬರಲಿಕ್ಕೆ 10 ನಿಮಿಷದ ದಾರಿ ಸಾಕು. ಅವನಿಗೆ ಮಳೆ ಆಗ್ತದೆ ನೋಡು, ಈ ಭೂಪಡಿಗೆ ಬರಲಿಕ್ಕೆ
1 ಗಂಟೆ ಆಯಿತು. ನಾವು ಎರಡು ಕಾಲಕ್ಕೆ ಫೋನ್ ಮಾಡಿದ್ದು, ಆಮೇಲೆ 3 ಗಂಟೆ ಆಗಿದೆ. ನೋಡಿ ಹೋಗುದು ದಿಟ್ಟ ಕೇರ ಹೋದಾಗ ಹೋಗ್ತಾ ಇದ್ದೇನೆ. ಬಸ್ ಇಲ್ಲಿ ಹೋಗ್ತಾ ಉಂಟು ನೋಡಿ. ಮಂಡ್ಯಕೋಲ್ ರೀಚ್ ಆಗ್ಲಿಕ್ಕೆ ಆಯಿತು. ಸೊ ಮತ್ತೆ ಒಂದು ಕಿಲೋಮೀಟರ್ ಬರುತ್ತೆ. ಗೋಯಿಂಗ್ ಟು ಮಂಡ್ಯಕೋಲ್. ಸೊ ಬಾರ್ಡರ್ ರೀಚ್ ಆಗ್ಲಿಕ್ಕೆ ಆಯಿತು. ಇದೇನು ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಅಲ್ಲ, ಕೇರಳ ಬಾರ್ಡರ್. ಸೊ ಇಲ್ಲಿ ನೋಡಿ CC ಕ್ಯಾಮ್ರಾಗಳು ಎಲ್ಲ ಜಾಸ್ತಿ ಇದೆ. ಮತ್ತು ಇದು ಲಾಟ್ರಿ ಎಲ್ಲ ತಗೊಳ್ಳೋದಾದ್ರೆ ಇಲ್ಲಿ ತಗೊಳ್ಬೋದು. ಇದು ಈ ಕಡೆ ಇನ್ನು ಕೇರಳ ನಾವು ಫುಲ್ ಹೋಗುದಿಲ್ಲ, ಈಗ ಸ್ವಲ್ಪ ಹೋಗುದಷ್ಟೇ, ಒಂದು 2-3 ಕಿಲೋಮೀಟರ್ ಅಷ್ಟು. ಜಾಸ್ತಿ ಹೋಗ್ಬಾರ್ದು, ಜಾಸ್ತಿ ಹೋದರೆ ಹೆಲ್ಮೆಟ್ ಬೇಕಲ್ಲ, 2 ಹೆಲ್ಮೆಟ್ಟು. ನಾವು ನಮ್ಮ ಒಂದು ವ್ಯೂ ಪಾಯಿಂಟ್ ಉಂಟು, ಅಲ್ಲಿವರೆಗೂ ಹೋಗುದು ನಾವು ಅಷ್ಟೇ. ಸೊ ನಾವಿವಾಗ ಅಜ್ಜಿ ಮನೆಗೆ ಹೋಗ್ತಾ ಇದ್ದೇವೆ. ಒಂದು ಗಾಡಿಯನ್ನು ತೊಳಿಲಿಕ್ಕುಂಟು, ಕಾರು. ಸೊ ಮಿಷನೆಲ್ಲ ಇಟ್ಕೊಂಡು ನಾವು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಫುಲ್ ಜಾಲಿ ಮಾಡುವ, ಜಾಲಿ ಮಾಡಿ ಫುಲ್ ಖಾಲಿ. ಮಳೆ ಬರ್ಲಿಕ್ಕೆ ಆಗಿದೆ. ಮೋಡ ತುಂಬಾ ಡೀಪ್ ಏನು ಕಾಣುದಿಲ್ಲ, ಆದರೂ ಸ್ವಲ್ಪ ಲೈಟ್ ಆಗಿ ಉಂಟು. DC ರಜೆ ಕೊಡಬೇಕಿತ್ತು. DC ಇನ್ಸ್ಟಾಗ್ರಾಮ್ ಮೊನ್ನೆ 1 ವಾರದಿಂದ 47,000 ಜನ ಫಾಲೋವರ್ಸ್ ಇದ್ದು, ಈಗ 67,000 ಆಗಿದೆ. ಸೊ DCಗೆ ಒಳ್ಳೆ ಸಪೋರ್ಟ್ ಉಂಟು ಮಕ್ಕಳದ್ದು, ರಜೆ ಕೊಡಲಿ ಅಂತೇಳಿ. ಸೊ ಇನ್ನಷ್ಟು ಜಾಸ್ತಿ ರಜೆ ಕೊಡಲಿ, ಮಕ್ಕಳಿಗೆ ಖುಷಿ ಆಗಲಿ. ಅಂತರಂಗದಿಂದ ಬಹಿರಂಗ. ಸೊ ಫೈನಲಿ ಕಾರೆಲ್ಲ ವಾಶ್ ಆಗಿದೆ. ಕಾರ್ ವಾಶ್ ಆಗಿ ನನಗೆ ಸುಸ್ತಾಯಿತು ವಾಶ್ ಮಾಡಿ. ಈಗ ಮಾಡ್ತಾ ಇದ್ದಾರೆ, ಮಿಷನ್ ರನ್ ಆಗ್ತಾ ಉಂಟು. ಇದು ಆ್ಯಕ್ಚುಲಿ ಬ್ಲೂ ಕಾಣೋದು ಟರ್ಪಲ್ ಹಾಕಿ. ನೀಟಾಗಿದೆ. ಮಣ್ಣೆಲ್ಲ ಹೋಗಿ ಫಸ್ಟ್ ಮಿಷಿನಲ್ಲಿ ಇಡಿದ್ರೆ ಮಾತ್ರ ಕ್ಲೀನ್ ಆಗಿದೆ. ಆ್ಯಕ್ಚುಲಿ ಗ್ರೌಂಡು ತುಂಬ ಇಂಪಾರ್ಟೆಂಟು. ಸೊ ಗ್ರೌಂಡ್ ಕ್ಲೀನ್ ಆಗಿದ್ದರೆ ಚೆನ್ನಾಗಿರುತ್ತೆ. ಓಕೆ, ಬಾಯ್, ಮತ್ತೆ ಸಿಗೋಣ.